ಕರ್ನಾಟಕ ರಾಜ್ಯದ ಪ್ರಮುಖ ಧಾರ್ಮಿಕ ಕ್ಷೇತ್ರಗಳಲ್ಲಿ ಒಂದಾದ ಚಿಕ್ಕಬಳ್ಳಾಪುರ ಜಿಲ್ಲೆ ಬಾಗೇಪಲ್ಲಿ ತಾಲೂಕಿನ ಗಡಿಗಿನ ಕ್ಷೇತ್ರ. ಈ ಕ್ಷೇತ್ರದ ಬೂನಿಲ ಸಮೇತ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಭಕ್ತರ ಆರಾಧ್ಯ ದೈವ, ಅಭಯದಾಯಕ ಎಂದೇ ಹೆಸರಾಗಿರುತ್ತಾನೆ. ಇನ್ನು ಇಲ್ಲಿ ವಿಶೇಷ ಕಾರ್ಯಕ್ರಮಗಳು ನಿರಂತರವಾಗಿ ನಡೆಯುತ್ತವೆ. ಅದರಂತೆ ಶ್ರಾವಣ ಮಾಸದಲ್ಲಿ ಭಕ್ತರ ಸಾಗರೋಪಾದಿಯಲ್ಲಿ ಈ ದೇವಾಲಯದಲ್ಲಿ ತಮ್ಮ ಹರಕೆಗಳನ್ನು ಅರ್ಪಿಸಿ ಭಗವಂತನಲ್ಲಿ ಬೇಡುತ್ತಾರೆ ಈ ಭಾಗದ ಜನ. ಕರ್ನಾಟಕ, ಆಂಧ್ರ, ತೆಲಂಗಾಣ ಸೇರಿದಂತೆ ವಿವಿಧೆಡೆಗಳಿಂದ ಸಾವಿರಾರು ಜನ ಶ್ರಾವಣ ಮಾಸದಲ್ಲಿ ಈ ಭಗವಂತನ ದರ್ಶನಕ್ಕಾಗಿ ಸರತಿ ಸಾಲಿನಲ್ಲಿ ಸಾಗುತ್ತಾರೆ. ಇನ್ನು ಇಲ್ಲಿ ವಿಶೇಷ ಪೂಜೆಗಳನ್ನು ಶ್ರದ್ಧಾ ಭಕ್ತಿಗಳಿಂದ ನಿರಂತರವಾಗಿ ನಡೆಸಿಕೊಂಡು ಬರುತ್ತಿರುತ್ತಾರೆ. ಓಂ ವಿನಾ ವೆಂಕಟೇಶಂ ನನಾಥೋ ನನಾಥಃ ಸದಾ ವೆಂಕಟೇಶಂ ಸ್ಮರಾಮಿ ಸ್ಮರಾಮಿ. ರೇ ವೆಂಕಟೇಶ ಪ್ರಸೀದ ಪ್ರಸೀದ ಪ್ರಿಯಂ ವೆಂಕಟೇಶ ಪ್ರಯಚ್ಛ ಪ್ರಯಚ್ಛ. ಶ್ರೀ ಕ್ಷೇತ್ರ ಗಡಿದಂ ಶ್ರೀ ಭೂನಿಲಾ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದಿವ್ಯ ಸನ್ನಿಧಿ, ಬಾಗೇಪಲ್ಲಿ ತಾಲೂಕು, ಚಿಕ್ಕಬಳ್ಳಾಪುರ ಜಿಲ್ಲಾ. ಸ್ವಾಮಿಯವರ ವಿಶೇಷವಾಗಿ ಗಡಿದಂ ಶ್ರೀ ಭೂನಿಲಾ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಅಂತೀವಿ. ಇಲ್ಲಿ ಸ್ವಾಮಿಯು ಜನಮೇಜಯ ಮಹಾರಾಜ ಪ್ರತಿಷ್ಠಾಪನೆ ಮತ್ತು ಒಂದು ಅಮ್ಮನವರ ಚೋಳರ ಪ್ರತಿಷ್ಠಾಪನೆ, ಒಂದು ಅಮ್ಮನವರ ಹೊಯ್ಸಳರ ಪ್ರತಿಷ್ಠಾಪನೆ ಮಾಡಿದ್ದು. ಇಲ್ಲಿ ಅಮ್ಮನವರುಗಳ ಸಮೇತವಾಗಿ ಸ್ವಾಮಿ ಇರೋದರಿಂದ ನಾವು ಅಂದ್ಕೊಂಡಿರ್ತಕ್ಕಂಥ ಕೆಲಸ ಕಾರ್ಯಗಳೆಲ್ಲವೂ ಕೂಡ ಶೀಘ್ರವಾಗಿ ನೆರವೇರಿಸ್ತೇವೆ. ಯಾಕೆಂದರೆ ಏನೇ ಒಂದು ಕಾರ್ಯ ಮಾಡಬೇಕಾದಾಗಲೂ ಕೂಡ ದಂಪತಿಗಳ ಸಮೇತವಾಗಿ ಮಾಡಬೇಕಂತ ಈ ಸ್ವಾಮಿಯವರ ದಂಪತಿಗಳ ಸಮೇತವಾಗಿರೋದ್ರಿಂದ ನಾವು ಅಂದ್ಕೊಂಡಿರ್ತಕ್ಕಂಥ ಎಲ್ಲ ಕೆಲಸ ಕಾರ್ಯಗಳು ನೆರವೇರಿಸ್ತಾರೆ. ಅದರಲ್ಲಿ ಈ ಊರಿಗೆ ಗಡಿದಂ ಅಂತ ಹೆಸರು. ಭೀಮನ ಮಗ ಘಟೋತ್ಕಚ ಇಲ್ಲಿ ವಾಸವಾಗಿದ್ದರಿಂದ ರೂಢಿನಾಮದಲ್ಲಿ ಗಡಿದಂ ಅಂತ ಹೆಸರು ಬಂದಿದೆ. ಸ್ವಾಮಿಗೆ ಇವತ್ತು ಮೊದಲನೆಯ ಶ್ರಾವಣ ಶನಿವಾರ. ವಿಶೇಷವಾಗಿ ಸ್ವಾಮಿಯವರಿಗೆ ಬೆಳಗ್ಗೆ 4 ಗಂಟೆಯಿಂದ ವಿಶೇಷವಾದ ಒಂದು ಅಲಂಕಾರ, ಅದೇ ರೀತಿಯಾಗಿ ಅಷ್ಟೋತ್ತರ ಸಹಸ್ರನಾಮಾವಳಿ ಸೇವೆ. ಸ್ವಾಮಿಯವರಿಗೆ 10ವರೆಗೆ ಕಲ್ಯಾಣೋತ್ಸವ ಕಾರ್ಯಕ್ರಮ ಇದ್ದು, ಈಗ ತಾನೇ ಮಹಾಮಂಗಳಾರತಿ ಎಲ್ಲವೂ ಕೂಡ ಆಶೀರ್ವಾದ ಎಲ್ಲವೂ ಕೂಡ ನೆರವೇರಿದೆ. ಬರ್ತಕ್ಕಂಥ ಸಾವಿರಾರು ಭಕ್ತ ಮಹಾಶಯರಿಗೆ ಎಲ್ಲರಿಗೂ ಕೂಡ ಅನ್ನದಾನ ಮತ್ತು ಪ್ರಸಾದ ಸೇವೆ ಅನ್ನೋದು ಬೆಳಗ್ಗೆಯಿಂದ ಕೂಡ ನಡೀತಾ ಇದೆ. ವಿಶೇಷವಾಗಿ ನಾವು ಈ ಒಂದು ನಮ್ಮ ರಾಜ್ಯ ರಾಷ್ಟ್ರ ಎಲ್ಲವೂ ಕೂಡ ಸುಭಿಕ್ಷಿತವಾಗಿರಬೇಕು ಅಂತ, ಸಸ್ಯ ಶ್ಯಾಮಲವಾಗಿರಬೇಕು ಅಂತ, ಕಾಲಕ್ಕೂ ಕೂಡ ಸುವೃಷ್ಟಿ ಪ್ರಾಪ್ತಿಯಾಗಬೇಕು, ಅನಾವೃಷ್ಟಿಯೆಲ್ಲ ನಿವೃತ್ತಿ ಆಗಬೇಕು ಅಂತ ಒಂದು ಮಹಾಸಂಕಲ್ಪ ಮಾಡಿ ನಮ್ಮ ರೈತಾಪಿ ವರ್ಗದವರಿಗೂ, ಅದೇ ರೀತಿಯಾಗಿ ನಮ್ಮ ಗಡಿ ಕಾಯತಕ್ಕಂಥ ಸೈನಿಕರಿಗೂ ಎಲ್ಲರಿಗೂ ಕೂಡ ಒಳ್ಳೆಯದಾಗಬೇಕು ಅಂತ ಈ ಒಂದು ವಾಹಿನಿ ಮುಖಾಂತರವಾಗಿ ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.